ನಮಸ್ಕಾರ ವೀಕ್ಷಕರೇ. ಇದು ದೀಪಗಳ ಹಬ್ಬ ದೀಪಾವಳಿ. ಕತ್ತಲೆಯನ್ನು ಓಡಿಸಿ ನಮ್ಮ ಜೀವನದಲ್ಲಿ ಸಮೃದ್ಧಿ, ಸಂತೋಷ ಮತ್ತು ಹೊಸ ಬೆಳಕನ್ನು ತರುವ ಈ ಹಬ್ಬದ ನಂತರ ಪ್ರತಿಯೊಂದು ರಾಶಿ ಚಕ್ರದ ಮೇಲೂ ಗ್ರಹಗಳ ಬದಲಾವಣೆಗಳು ಪ್ರಭಾವ ಬೀರುತ್ತದೆ. ಹೌದು ವೀಕ್ಷಕರೇ, ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಸಿಂಹರಾಶಿಯವರ ಕುರಿತು ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಿಂಹರಾಶಿ ಎಂದರೆ ರಾಜನ ರಾಶಿ. ನಾಯಕತ್ವ, ಆತ್ಮವಿಶ್ವಾಸ ಮತ್ತು ದೈವ ಕೃಪೆಗೆ ಹೆಸರುವಾಸಿಯಾದ ಸಿಂಹರಾಶಿಯವರಿಗೆ ದೀಪಾವಳಿ ನಂತರ ಸಮಯವು ಒಂದು ಸಂದರ್ಭವಾಗಿದ್ದು 5 ಪ್ರಮುಖ ವರಗಳು ಸಿಗುವ ಸಾಧ್ಯತೆ ಇದೆ. ಹಾಗಾದರೆ ಆ ದೇವರು ಕೊಟ್ಟಿರುವಂತಹ 5 ವರಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತವಾದ ಪರಿಹಾರವನ್ನು ಈಗಲೇ ಕರೆ ಮಾಡಿ ಮಾಡಿಸಿಕೊಳ್ಳಿ. ಹೌದು, ದೀಪಾವಳಿ ಸಂದರ್ಭದಲ್ಲಿ ಗುರು ಮತ್ತು ಶುಕ್ರನ ಸ್ಥಾನಗಳು ನಿಮಗೆ ಬಲವನ್ನು ಕೊಡುತ್ತದೆ. ನಿಮ್ಮ 10ನೇ ಮನೆ ಸಕ್ರಿಯಗೊಳ್ಳುವುದರಿಂದ ನಿಮ್ಮ ಪ್ರತಿಭೆ ಮತ್ತು ಶ್ರಮಕ್ಕೆ ಸರಿಯಾದ ಮನ್ನಣೆ ದೊರೆಯುತ್ತದೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ವೇತನ ಹೆಚ್ಚಳ ಖಚಿತವಾಗ್ತದೆ. ನೀವು ಯಾವುದೇ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಉದ್ಯೋಗ ಬದಲಾಯಿಸಲು ಯೋಚಿಸ್ತಾ ಇದ್ದರೆ ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳ್ಬೋದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ರಾಜನಂತೆ ಮೆರೆತೀರಾ. ನೀವು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ನಿಮ್ಮ ನಾಯಕತ್ವ ಗುಣವನ್ನು ಪ್ರದರ್ಶಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಮತ್ತು ನಿರ್ಭೀತವಾಗಿ ಇನ್ನೊಬ್ಬರಿಗೆ ಹೇಳಿ. ಇನ್ನು ಎರಡನೇವರ ಬಗ್ಗೆ ನೋಡುವುದಾದರೆ, ಹಣಕಾಸಿನ ಬಗ್ಗೆ ನೋಡುವುದಾದರೆ, ಸಿಂಹರಾಶಿಯ 2ನೇ ಮನೆಯಲ್ಲಿ ಶುಭ ಗ್ರಹಗಳ ಪ್ರಭಾವ ಇರಬಹುದು. ಇದರಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಕಂಡುಬರುತ್ತದೆ. ಲಕ್ಷ್ಮೀದೇವಿಯ ಕೃಪಕಟಾಕ್ಷ ಹೆಚ್ಚಾಗ್ತದೆ. ಈ ಅವಧಿಯಲ್ಲಿ ಮಾಡಿದ ಹೂಡಿಕೆಗಳು ಉತ್ತಮ ಆದಾಯ ನೀಡಬಹುದು. ಭೂಮಿ, ಚಿನ್ನ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಲು ಇದು ಶುಭ ಸಮಯ. ಹಿಂದೆ ಸಿಕ್ಕಿಬಿದ್ದಿದ್ದ ಅಥವಾ ಬರಬೇಕಿದ್ದ ಹಣವು ಕೈ ಸೇರುವ ಸಾಧ್ಯತೆ ಇದೆ. ನೀವು ಮಾಡಬೇಕಾದದ್ದು ಏನಪ್ಪ ಅಂತ ಹೇಳಿದರೆ, ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ. ಉಳಿತಾಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಕೆಂಪು ದಾಸವಾಳಗಳನ್ನು ಅರ್ಪಿಸುವುದು ನಿಮಗೆ ಇನ್ನಷ್ಟು ಶುಭವನ್ನು ತರುತ್ತದೆ. ಇನ್ನು ಕುಟುಂಬದ ವಿಚಾರಕ್ಕೆ ಬರುವುದಾದರೆ, 3ನೇ ವರವಾಗಿ ನೋಡುವುದಾದರೆ, ದೀರ್ಘಕಾಲದಿಂದ ಕುಟುಂಬದಲ್ಲಿ ಮನಸ್ತಾಪ ಅಥವಾ ಭಿನ್ನಾಭಿಪ್ರಾಯಗಳಿದ್ದರೆ ಈ ದೀಪಾವಳಿ ನಂತರ ಅವಧಿಯಲ್ಲಿ ಅವು ದೂರವಾಗ್ತದೆ. ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ನೆಲೆಸ್ತದೆ. ಇನ್ನು ಗೃಹದಲ್ಲಿ ಅಂದರೆ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದೆ. ಮದುವೆ, ಗೃಹ ಪ್ರವೇಶ ಅಥವಾ ಮಕ್ಕಳ ಯಶಸ್ಸಿಗೆ ಸಂಬಂಧಿಸಿದ ಸಂತೋಷದ ಸುದ್ದಿ ಕೇಳಬಹುದು. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚುತ್ತದೆ. ನೀವು ಮಾಡಬೇಕಾದದ್ದು ಏನಪ್ಪ ಅಂದರೆ, ಹಿರಿಯರ ಮಾತನ್ನು ಗೌರವಿಸಿ ಸಂಗಾತಿಯೊಂದಿಗೆ ಹೆಚ್ಚು ಸಮಯವನ್ನು ನೀವು ಕಳೀರಿ. ಮನೆಯ ವಾತಾವರಣವನ್ನು ಪ್ರೀತಿಯಿಂದ ತುಂಬಲು ನೀವೇ ಮೊದಲ ಹೆಜ್ಜೆ ಇಡಬೇಕಾಗ್ತದೆ. ಇನ್ನು 4ನೇ ವರವಾಗಿ ನೋಡುವುದಾದರೆ, ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗ್ತದೆ. ಜನಸೇವೆ, ಸಾರ್ವಜನಿಕ ಸಂಬಂಧ ಅಥವಾ ರಾಜ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಉನ್ನತ ಸ್ಥಾನ ಮತ್ತು ಜನಪ್ರಿಯತೆ ನಿಮಗೆ ದೊರೆಯುತ್ತದೆ. ನಿಮ್ಮ ನಿರ್ಧಾರಗಳು ಮತ್ತು ಮಾತುಗಳಿಗೆ ಹೆಚ್ಚಿನ ಮನ್ನಣೆ ಸಿಗ್ತದೆ. ಹಾಗೆ ನಿಮ್ಮ ಸುತ್ತಮುತ್ತಲಿನ ಜನರು, ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು ನಿಮ್ಮನ್ನು ಬೆಂಬಲಿಸ್ತಾರೆ ಮತ್ತು ಸಹಕಾರವನ್ನು ನೀಡ್ತಾರೆ. ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಿ ನಿಮ್ಮ ಪ್ರಭಾವವನ್ನು ಸಮಾಜದ ಒಳಿತಿಗಾಗಿ ಪ್ರಾರಂಭಿಸಿ. ಇನ್ನು 5ನೇ ವರ ಬಗ್ಗೆ ನೋಡುವುದಾದರೆ, ಹಿಂದಿನ ಆರೋಗ್ಯ ಸಮಸ್ಯೆಗಳು ನಿಮಗೆ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ನಿಮ್ಮಲ್ಲಿನ ಹೊಸ ಶಕ್ತಿ ಮತ್ತು ಹುರುಪು ತುಂಬಿರ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಅದೇ ರೀತಿಯಾಗಿ ಸಿಂಹರಾಶಿಯ ಸಹಜ ಗುಣವಾದ ಧೈರ್ಯ ಮತ್ತು ಆತ್ಮಸ್ಥೈರ್ಯವು ಮತ್ತಷ್ಟು ಹೆಚ್ಚುತ್ತದೆ. ಇದು ನಿಮಗೆ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಎಲ್ಲ ಕೆಲಸಗಳನ್ನು ಧೈರ್ಯದಿಂದ ಸಾಧಿಸ್ತೀರಾ. ನೀವು ಪ್ರತಿದಿನ ಮಾಡಬೇಕಾದ್ದು ಏನಪ್ಪ ಅಂತ ಹೇಳಿದರೆ, ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ, ಯೋಗ ಮಾಡಿ ಮತ್ತು ಧ್ಯಾನ ಅಭ್ಯಾಸ ಮಾಡಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ದೀಪಾವಳಿಯ ನಂತರ ಈ ಅವಧಿಯು ಸಿಂಹ ರಾಶಿಯವರಿಗೆ ಒಂದು ಸುವರ್ಣ ಸಮಯ. ವೃತ್ತಿ, ಹಣಕಾಸು ಮತ್ತು ಸಂಬಂಧಗಳಲ್ಲಿ ಪ್ರಗತಿ ಖಚಿತ. ನೆನಪಿಡಿ ಸ್ನೇಹಿತರೆ, ಗ್ರಹಗಳು ಕೇವಲ ಸೂಚಕಗಳು. ನಿಮ್ಮ ಶ್ರಮ ಮತ್ತು ಸಕಾರಾತ್ಮಕ ಮನೋಭಾವ ಈ ವರಗಳನ್ನು ಪೂರ್ಣವಾಗಿ ಪಡೆಯಲು ಮುಖ್ಯ ಆಗ್ತದೆ. ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿತ್ತಂದರೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ. ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ. ನೋಡ್ತಾ ಇರಿ ಜ್ಯೋತಿಷ್ಯ ರತ್ನ ಯೂಟ್ಯೂಬ್ ಚಾನಲ್. ಧನ್ಯವಾದ.